ವೇಷ ಮಾಡಿದ್ದು ಮೋಸ ಮಾಡುವುದಕ್ಕಲ್ಲ, ಆದ ಮೋಸವನ್ನು ತಪ್ಪಿಸಿಕೊಳ್ಳುವುದಕ್ಕೆ ವೇಷ ಮಾಡಿದ್ದು. ಹಾಗಾದ್ರೆ ನಿಮಗೆ ಯಾರಿಂದ ಮೋಸ ಆಗಿದೆ ಅಂತ ಆಯ್ತು? ಖಂಡಿತ. ಯಾರಿಂದ ಮೋಸ ಆಗಿದೆ? ಯಾಕಾಗಿ ಮೋಸ ಆಗಿದೆ? ಈಗಾಗಲೇ ತಾನಾಗಿ ನಡೀತಾ ಇರುವಂತ ಆ ಮಾಗದ ಜರಾಸಂಧ, ಗಿರಿವ್ರಜ ಪಟ್ಟಣದ ಅಧಿಕಾರಿ. ಹೌದು, ಮಾಗದ. ಹೌದು. ಅವನ ಸೆರೆಮನೆಯಲ್ಲಿರುವಂತಹ ಅರಸು ಮಕ್ಕಳು ನಾವು. ನೀವು ಅರಸು ಮಕ್ಕಳ? ಒಂದು ಕಾಲದಲ್ಲಿ ನಾವು ಪೀಠ ಏರಿ ಅರಸು ಮಕ್ಕಳಾಗಿತ್ತು. ಈಗ ಅರಸು ಮಕ್ಕಳೇ. ಏನು? ಆಗ ಪೀಠ ಏರಿದ ಅರಸು ಮಕ್ಕಳು, ಈಗ ಬದುಕುವುದು ಹೇಗೆ ಅಂತ ಅರಸು ಮಕ್ಕಳಾಗಿದ್ದೇವೆ ಅಷ್ಟೇ. ಆವಾಗ ಅರಸು ಮಕ್ಕಳು, ಈಗ ಅರಸುವ ಮಕ್ಕಳು ಆಗಿದ್ದೇವೆ. ಯಾಕೆ ಹೀಗೆ ತಪ್ಪು ಮಾಡಿದ್ರ? ಆ ಸ್ಥಿತಿಯಲ್ಲಿ ನಮ್ಮನ್ನು ಈ ಸ್ಥಿತಿಗೆ ತಂದವ ಮಾಗದ ವಿನಾಕಾರಣ. ಅಂದ್ರೆ ಕಾರಣವೇ ಇಲ್ಲ, ತಂಡೆತ್ತಿ ಬರುವುದು ಸೋತ ನಮ್ಮಲ್ಲ. ಈಗ ಪದ್ಧತಿಯ ಪ್ರಕಾರ ಹೇಗುಂಟು, ದಮ ಕ್ಷಮ್ಯಂ ಕ್ಷಮಾ ಧರ್ಮ ಧೃತಿ ಸತ್ಯ ಪರಾಕ್ರಮ ಧೀರ್ವಿದ್ಯಾ ಸತ್ಯಮ ಕ್ರೋಧೋ ದಶಕಂ ಧರ್ಮ ಲಕ್ಷಣಂ ಅಂತ ಕರೆದು ಅರಸು ಮಕ್ಕಳು. ಹೌದು, ನೀವು ಖಂಡಿತವಾಗಿ ಇರಬೇಕು. ಯುದ್ಧದ ರಣಕ್ಷೇತ್ರದಲ್ಲಿ ಹುಲ್ಲು ಕಟ್ಟಿ ಕಚ್ಚಿದವನಿಗೆ ಅನುಕಂಪದಲ್ಲಿ ಜೀವದಾನ ಮಾಡಬೇಕು ಅಂತುಂಟು. ಶರಣಾದವನಿಗೆ ಬದುಕುವುದಕ್ಕೆ ಕೊಡಲೇಬೇಕು ಅಲ್ವಾ? ಇವ ಹಾಗಲ್ಲ, ನಮ್ಮ ಮೇಲೆ ದಂಡೆತ್ತಿ ಬರುವುದು. ಸೋತ ನಮ್ಮನ್ನು ತಂದು ಅವನ ಸೆರೆಮನೆಯಲ್ಲಿ ಬಂಧಿತನಾಗಿರುವುದು. ಹಾಗಿದ್ರೆ ನಾವೊಬ್ಬನೇ ಅಲ್ಲ, ಮತ್ತೆ ಎಷ್ಟು ಜನ? ನನ್ನನ್ನು ಮೊದಲೆಲ್ಲ ಇದ್ದಾರ? ಇಲ್ಲಪ್ಪ, ನನ್ನನ್ನು ಮೊದಲುಗೊಂಡು 87 ಮಂದಿ 87 ಮಂದಿ ಅರಸು ಇದ್ದಾರೆ. ಚಿಂತೆಯಲ್ಲಿದ್ದದ್ದು ನಾವು ನಿರಪರಾಧಿಗಳಾದ ನಾವು ಅಪರಾಧಿಯ ಹಣೆಪಟ್ಟಿಯನ್ನು ಧರಿಸಿಕೊಂಡು ಅವನ ಸೆರೆಮನೆಯಲ್ಲಿದ್ದವು. ಆಳ್ವಿಕೆ ಸರಿ ಇಲ್ಲದಿದ್ರೆ ಹಾಗೆ ಆಗ್ತದೆ. ಹಾಗಾಗಿ ನಮ್ಮ ಬಂಧ ಮುಕ್ತಿಯಂತೂ ಸರಿ. ಅಲ್ಲಿದ್ದ ನೀವು ಹೊರಗೆ ಹೇಗೆ ಬಂದ್ರಿ? ಯಾಕೆ ಇಲ್ಲಿ ಬಂದ್ರಿ? ಅಲ್ಲ, ಬಂಧ ಮುಕ್ತಿ ಯಾರು ಕೇಳಬೇಕು? ನಿಮ್ಮನ್ನ ಕೇಳ್ಕೊಳ್ಬೇಕಿತ್ತು. ನಮ್ಮನ್ನು ಕೇಳ್ಕೊಂಡ್ರೆ ಹೊರಗೆ ಬೀಳುದಾಗೆ. ಅದೊಂದು ಹೊರಗೆ ಬಿಡ್ಬೇಕಲ್ಲ. ಹಾಗೆ ನಾವು ಚಿಂತೆಯಲ್ಲಿರುವಾಗ ಒಂದು ದಿನ ಸುರಮುನಿ ನಾರದರ ಆಗಮನ ಅಲ್ಲಿಗಾಯ್ತು. ಅವರನ್ನು ಒಳಗಾಕ್ಬಿಟ್ನಾ? ಒಳಗೆ ನಾವು ಹೊರಗವರು. ನಿಮ್ಮನ್ನು ನೋಡ್ಲಿಕ್ಕೆ ಬಂದ್ರೆ ಬಹುಶಃ ನಮ್ಮನ್ನು ನೋಡ್ಲಿಕ್ಕೆ ಬಂದದ್ದು. ಹಾಗೆ ಬಂದಂತವರಲ್ಲಿ ನಮ್ಮ ಅಳಲನ್ನು ನಾವು ತೋಡ್ಕೊಂಡದ್ದು. ಸರಿ. ಆಗ ಅವ್ರು ಹೇಳಿದ್ರು, ನೀವೆಷ್ಟು ಜನ ಇದ್ದೀರಿ ಕೇಳಿದ್ರು. ನಾನೇ ಹೇಳಿದ್ದು 87 ಮಂದಿ ಅಂತ. 87 ಮಂದಿ ಉತ್ತರ ಅಲ್ಲೇ ಉಂಟು, ಯಾಕೆ ನೀವು ಉತ್ತರ ಕಂಡುಕೊಳ್ಳಿಲ್ಲ ಅಂತ ಕೇಳಿದ್ರು. ಏನು ನಾರದರ ಮಾತು? 87. 8 ಸಂಖ್ಯೆ ಬಂಧ ಮುಕ್ತಿಯ ಗಂಟು ಅಂತ ಇಟ್ಟುಕೊಳ್ಳಿ. 7 ಸಂಖ್ಯೆಯೂ ಆಗ್ತದೆ. ಇಲ್ಲಿಂದ ನೀನು 7. ಹೌದು, 2 ಆಗ್ತದೆ. ಸೂಚನೆಯೂ ಆಗ್ತದೆ. ಇಲ್ಲೇ ಉಂಟು. ಹಾಗಿದ್ರೆ ಯಾರಲ್ಲಿ ಕೇಳಬೇಕು? ಅಲ್ಲೇ ಉತ್ತರ ಉಂಟು. ಯಾರು ಅಂತ ಕೇಳಿದಾಗ ಗೊತ್ತಾಯ್ತು. ಯುಗ ಯುಗದಲ್ಲಿ ಧರ್ಮ ರಕ್ಷಣೆಗಾಗಿ ಆ ಶ್ರೀಮನ್ನಾರಾಯಣ ಮಾನವ ರೂಪಿಯಾಗಿ ಭುವಿಯಲ್ಲಿ ಜನ್ಮವನ್ನೆತ್ತುತ್ತಾನೆ. ಅದೇ ಶ್ರೀಹರಿ ಈಗ 8ನೆಯ ಗರ್ಭದಲ್ಲಿ 8ನೆಯ ದಿನದಂದು ಒಳಗುಟ್ಟು ಹೊರಗೋಗಿದ್ದಾನೆ. ಹೊರಗುಟ್ಟು ಒಳಗೆ ಬಂದು ನಿಮ್ಮನ್ನು ಬಿಡಿಸ್ತಾನೆ. ಒಳಗುಟ್ಟು ಹೊರಗೋಗಿದ್ದು ಅಂದ್ರೆ ನೀವು ಒಳಗೆ ಹುಟ್ಟು ಹೊರಗೆ ಬಂದವರು. ಸೆರೆಮನೆ ಒಳಗೆ ಹುಟ್ಟು ಹೊರಗಡೆ ಹೋಗಿದ್ದು. ಹೌದು, ನಾವು ಹೊರಗಡೆ ಹುಟ್ಟು ಸೆರೆಮನೆ ಒಳಗಿದ್ದೇವೆ. ಈಗ 87 ಮಂದಿ ಅರಸು ಮಕ್ಕಳ ಅನುವರ್ತಿಯಾಗಿ ನಿಮ್ಮನ್ನು ನಾನು ಕೇಳ್ಕೊಳ್ತಾ ಇದ್ದೇನೆ. ಏನು? ಆದಷ್ಟು ಬೇಗ ಆ ಮಾಗದನನ್ನು ವಧಿಸಿ. ನೀನೇ ಯಾಕೆ ಬಂದೆ? ಇನ್ಯಾರು ಬರಲಿಲ್ಲ? ಯಾರು? ನೀವು ಒಬ್ಬನೇ ಬಂದಿಯ? ನಾವು ಒಬ್ಬನೇ ಬರ್ಲಿಕ್ಕೆ ಕಾರಣ ಮತ್ತೆ ಆ ಸೆರೆಮನೆಯಲ್ಲಿ ನುಸುಳು ಬರ್ಲಿಕ್ಕೆ ನನ್ನ ಜೀವಕ್ಕೆ ಒಂದು ತೊಂದರೆ ಆಗುವುದಿಲ್ಲಲ್ಲ. ಹಾಗಾಗಿ ನಾನು ನುಸುಳ್ಕೊಂಡು ಬಂದವ. 87 ಮಂದಿಯಲ್ಲಿ ಅವಿರೋಧವಾಗಿ ನೀನೇ ಯಾಕೆ ಆದ್ಯಾ? ಅವಿರೋಧ ಆಯ್ಕೆ ನಮ್ದು. ಒಂದು ಅವಿರೋಧ ಆಯ್ಕೆ ಆಯ್ತಾ ಮಾರಾಯ? ಅವಿರೋಧ ಆಯ್ಕೆ ಆಗುವುದು ಯಾವಾಗ? ಒಂದೇ ರೀತಿ ಕಷ್ಟ ಎಲ್ಲರಿಗೂ ಒಂದೇ ಸಲ ಬಂದಾಗ ಆಗುವ ಆಯ್ಕೆಯೇ ಅವಿರೋಧ ಆಯ್ಕೆ. ಎಲ್ಲರಿಗೂ ಒಂದೇ ಸಮಸ್ಯೆ ಆಗಿದೆ. ಎಲ್ಲರಿಗೂ ಒಂದೇ ಸಮಸ್ಯೆ. ಹಾಗಾಗಿ ಆ 87 ಮಂದಿ ಅರಸು ಮಕ್ಕಳ ಅನುವರ್ತಿಯಾಗಿ ಈಗ ನಿಮ್ಮಲ್ಲಿ ಕೇಳ್ಕೊಳ್ತೇನೆ, ಆದಷ್ಟು ಬೇಗ ಮಾಗದ ವಧೆ ಪ್ರಸಂಗವನ್ನು ಮುಗಿಸ್ಕೊಡಿ. ನೋಡು, ನೀ ಬರುವಾಗೆ ತಡೆದು ಬಂದಿದ್ದೀಯ, ಮತ್ತೆ ಬೇಗ ಮುಗಿಸ್ಬೇಕು ಅಂದ್ರೆ ಆಗ್ತದ ಮಾರಾಯ? ಯಾವತ್ತೂ ಹಾಗೆ, ನಾವು ಬರುವಾಗ ತಡೆದ್ರು ಮುಗಿಸುವುದು ಬೇಗ ಅಂತ.
ಬಂಧ ವಿಮೋಚನೆ ಮಾಡಬೇಕು. ಹೌದು ನಾನೇ ಅಲ್ಲಿವರೆಗಾಗಿ ಬರಬೇಕು. ಹೌದು ನಾರದ ಮುನಿಗಳ ಮಾತಿನ ಪ್ರಕಾರವಾಗಿ ನೀನು ಇಲ್ಲಿಗೆ ಬಂದವ ತಾನೆ? ಹೌದು. ಹೇಳಬೇಡ, ಹ. ಆಶ್ವಾಸನೆ ಕೊಡ್ತೇನೆ ನಾನು. ಈ ಶ್ವಾಸ ಇರುವುದರೊಳಗೆ ಪೂರೈಸ್ತಾರ. ಈ ಶ್ವಾಸ ಇಡೋಲ್ಲಿ ಇಬ್ಬರು ಕಾಣ್ತಾರೆ ಈಗ, ಒಂದು ನೀನು ಮತ್ತೊಂದು ನಾನು. ಹೌದು. ಯಾಕೆ ಕೇಳಿದ್ರೆ ಹ. ಆಶ್ವಾಸನೆ ಅನ್ನುವ ಶಬ್ದದ ಅರ್ಥ ಹ. ಯಾರು ಏನ್ ತಿಳ್ಕೊಂಡಿದ್ದಾರೆ ಗೊತ್ತಿಲ್ಲ. ನಾವು ತಿಳ್ಕೊಂಡದ್ದು ಹೀಗೆ, ಆ ಶ್ವಾಸ ಇರುವುದರೊಳಗೆ ಪೂರೈಸ್ತೇವೆ ಅಂತ. ತಕೊಂಡು ಹೋದ್ರು ಹಾಗೆ ಉಳಿತು, ಕೊಟ್ಟು ಹೋದ್ರು ಹಾಗೆ ಉಳಿತು. ಹೆದರ್ಬೇಡ, ಅಂತ ಆಶ್ವಾಸನೆ ಅಲ್ಲ. ಹ. ನೀವೆಲ್ಲ ಪೀಠ ಏರಿ ಹ. ಆಳ್ವಿಕೆ ಮಾಡು ಕಾಲಕ್ಕೆ ಕೊಟ್ಟ ಆಶ್ವಾಸನೆ ಅಂತಲ್ಲ. ಅಲ್ಲ, ನಮ್ಗೆ ಆಶ್ವಾಸನೆ ಶಬ್ದ ಅಡ್ಡಿಲ್ಲ, ಅದ್ರ ಮೇಲೆ ಆಕ್ಷೇಪ ಅಲ್ಲ, ಅದ್ರ ಮೇಲೆ ಸವಾರಿಯೂ ಇಲ್ಲ ನಮ್ಗೆ. ಆದ್ರೆ ಅದಕ್ಕೊಂದು ಇಂತಿಷ್ಟು ದಿನದ ಅವಧಿ ಅಂತ ಕೊಟ್ರೆ ನಿರೀಕ್ಷೆ ಮಾಡ್ಲಿಕ್ಕೆ ಆಗ್ತದಲ್ಲ. ಕಿರಿದು ದಿನದೊಳಗಾಗಿ ಹ. ಮಾಗದನ ತರಿವೆ, ನಿಮ್ಮಯ ಬಂಧವ ಬಿಡಿಸುವೆ. ಹೌದಾ? ಹೆದರಬೇಡಿ ನೀವು. ಹ? ಅಷ್ಟು ದಿನ ಬೇಕೇ ಬೇಕಾ? ಹ. 8 ದಿನದ ಒಳಗಾಗಿ ಅಲ್ಲಿಗೆ ಬರ್ತೇನೆ ನಾನು. ದೇವ್ರೆ, ನಿಮ್ದು ಈ ತಿರುಗಾಟ ಪೂರ 8ರಲ್ಲ ಆಯ್ತಂತ ನೋಡು. 8ರಲ್ಲೇ ತಿರುಗಾಟ ಮಾಡುವ, 8 ಯಾರ್ದು ಮಾಡೋದು ಬೇಡ. ಹಾ, ಅದವ್ರವ್ರ ಯೋಗ್ಯತೆ ಬಿಡಿ. ಮತ್ತೆ ಎಷ್ಟು ದಿನ ಆದಿತ್ತು ಬಂದ ಮೇಲೆ ಹ. ಹೇಳಲಿಕ್ಕಾಗುವುದಿಲ್ಲ. ಹ. ಮಾಗದ ಮತ್ತು ಕೃಷ್ಣನ ಗುದ್ದಾಟ ತಾನೆ. ಹೌದು. ಈ ದೊಡ್ಡವರ ಜಗಳ ಎಷ್ಟೂ ದಿನವೂ ಆದೀತು, ಪುಸ್ತಕನೂ ಮುಗಿಬಹುದು. ನಿನಗೆ ಅನುಭವ ಉಂಟು ನೋಡು. ಹೌದು. ಹಾಗಾಗಿ ಹೆದರಬೇಡ. 8 ದಿವಸ ಹೋಗು. ದಾರಿ ಉದ್ದಕ್ಕೂ 8 ಹೇಳ್ತಾ ಹೋಗ್ತೇನೆ. ಯಾರು ಯಾವ ಪ್ರಯೋಜನ ಬೇಕಾದ್ರೂ ಪಡ್ಕೊಳ್ಳಿ, ತಗೊಳ್ಳಿ. ಆಗಲಿ, ಅವ್ರಿಗೆ ಬೇಕಾದ ಪ್ರಯೋಜನ ಸಿಗಲಿ. ಬರುವಾಗ ಹೇಗೆ ಬಂದೆ? ಅಂಗವಿಕಲನಾಗಿ. ಮತ್ತು ಹೋಗುವಾಗ ಹೀಗೆ ಹೋದ್ರೆ ಉಳಿದ ಕಡೆಗಾದ್ರೂ ತೊಂದರೆ ಆದಿತ್ತು. ನಿಮ್ಮ ಹತ್ರ ಬಂದ್ರೆ ಸಹ ತೊಂದರೆ ಇಲ್ಲ. ಯಾಕೆ? ಅದೇನು ಹಿಂದೆ ಒಂದು ಕಥೆ ಆಗಿತ್ತಂತಲ್ಲ, ಕುಬ್ಜೆಯನ್ನು ಸ್ಪರ್ಶ ಮಾಡಿದ ತಕ್ಷಣ ಸುಂದರ ಆಕೃತಿಯನ್ನು ಪಡೆದನು. ಹಾಗಾಗಿ ಕೃಷ್ಣ ಮತ್ತೊಂದು ಮಾಡ್ಬಿಟ್ಟಂತ ಇಲ್ಲಿ ತೊಂದರೆ ಇಲ್ಲ, ಅಲ್ಲಿ ಒಳ ಅಲ್ಲಿ ಒಳಗೂ ಹೀಗೆ ಮನೆಗೆ ಸರ್ವಗಾರ ಮನೆಗೆ ಸರ್ವಗಾರ ಕಳುಗಿ ಮಾಧವ ಮನೆಗೆ ಸರ್ವಗಾರ ಕಳುಗಿ ಮಾಧವ ಎಲ್ಲರನ್ನು ಮನೆಗೆ ಕಳುಹಿಕೊಟ್ಟೆ ನಾನು. ನಾಳೆ 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 ಎಂಬುದಾಗಿ. ಹಾಗಾದ್ರೆ ಇವತ್ತಿನ ದಿನ ಕಲಿಬೇಕಲ್ಲ, ಎಲ್ಲಿಗೆ ಹೋಗುದು? ನಿಮಗೆ ಸಮಸ್ಯೆ ಉಂಟಾ? ಯಾವುದು? ಎಲ್ಲಿಗೆ ಹೋಗ್ಬೇಕು ಅಂತನಾ? ನಮಗೆ ಸಮಸ್ಯೆ ಇಲ್ಲ ಅಲ್ಲ, ನೇರವಾಗಿ ಹೆಂಡತಿ ಮನೆಗೆ. ಹಾ, ನಾನು ಹೆಂಡತಿ ಮನೆಗೆ ಹೋಗುದೌದು. ಹೌದಾ? ಆದ್ರೆ ಯಾವ ಹೆಂಡತಿ ಮನೆ ಹೋಗ್ಲಿ? ಅದೊಂದು ಸಮಸ್ಯೆ. ಅಂದ್ರೆ ಹೋದಲ್ಲೆಲ್ಲ ಹೆಂಡತಿ ಉಂಟು ಅಂತಲ್ಲ, ಇದ್ದಲ್ಲೇ ಬಹಳ ಹೆಂಡತಿ ಉಂಟು ನಮಗೆ. 16,008 8 ಮಂದಿ ಅಷ್ಟ ಮಹಿಷಿ ಇರುತ್ತಾನೆ. ಯಾರ ಮನೆ ಆದೀತು? ಮೈ ಮನಗಳಿಗೆ ಕಚಕುಳಿ ಇಡುವವಳು, ಹೊಸತನ್ನ ಯಾವತ್ತೂ ಬಯಸುವವಳು ಸತ್ಯಭಾಮ.
ಅವಳ ಮನೆಗೆ ಹೋಗ್ತೇನೆ. ಈ ರಾತ್ರಿಯನ್ನು ಪೂರೈಸಿ ನಾಳೆ ಬೆಳಿಗ್ಗೆ ಪಾಂಡವರನ್ನ ಕಾಣ್ತೇನೆ. ಹೀಗೆ ಕರೆಯುವುದು ನನ್ನನ್ನ. ಮದುವೆಯಾದ ನಂತರದಲ್ಲಿ ಹೆಣ್ಣೊಬ್ಬಳನ್ನ ಗುರುತಿಸುವುದು ಹೇಗೆ? ಇಂಥವರ ಪತ್ನಿ ಎನ್ನುವ ಹಾಗೆ. ನನ್ನದು ಹಾಗಲ್ಲ, ಅಪ್ಪನ ಹೆಸರನ್ನೇ ಹೇಳಿ ಕರೆಯುವುದು. ಯಾಕೆ ಗೊತ್ತುಂಟಾ? ಬರುವಾಗ ಸುಮ್ಮನೆ ಬರ್ಲಿಲ್ಲ, ಹೊತ್ತು ತಂದಿದ್ದೇನೆ. ಏನು? ಶಮಂತಕ ರತ್ನ. ದಿನ ಒಂದಕ್ಕೆ 8 ಮಳೆ ಬಂಗಾರವನ್ನು ಕೊಡುವಂತಹ ರತ್ನ ಅದು. ಹಾಗಾಗಿ ಅಪ್ಪ ಏನಾದ್ರೂ ದೊಡ್ಡ ಮನೆಯವರ ಉಳಿತದೆ. ಗಂಡನ ಮನೆಗೆ ಬಂದ್ರು ಅಪ್ಪನ ಹೆಸರು ಬಿಡಿ, ತೊಂದರೆ ಇಲ್ಲ. ಅಷ್ಟೇಯ ಮಾತ್ರ ಅಲ್ಲ, ನಮ್ಮವರಿಗೂ ಇಷ್ಟದ ಮಾಡದೆ ನಾನು ಎಲ್ಲಿಗೆ ಹೋದರು ರಾತ್ರಿ ಹೊತ್ತಲ್ಲಿ ಬರುವುದು ನಮ್ಮ ಮನೆಗೆ ಅವರು. ಹಾಗಾಗಿ ನೋಡ್ತಾ ಇದ್ದೀನಿ, ಇಷ್ಟು ಹೊತ್ತಾಯ್ತು ಇವತ್ತು, ಯಾಕೆ ಬರ್ಲಿಲ್ಲ ಇನ್ನು ಅಂತ. ಬೇಗ ಪಕ್ಕವಳ ಬೆರಸಿ ಮಂಚದೊಳ್ಳು ವಿನಯದಿಂದಲಿ ಕುಳಿತು ನುಡಿದ ದೇವಿಯಳು. ಗೊತ್ತಾಗಲ್ಲ ನೋಡಿ. ಅರೆ ಅದು ಹಾಗೆ ಮನುಷ್ಯನಿಗೆ ಮೊದಲು ಗೊತ್ತಾಗಬೇಕಾದ ಅಳತೆ. ನಮ್ಮ ಮಂಚ ಅಳತೆ ನಮ್ಗೆ ಗೊತ್ತಿರುತ್ತೆ, ಏನು ಗೊತ್ತಿಲ್ಲ. ಯಾವಾಗ್ಲೂ ಬರುವ ಹಾಗೆ ಬಂದ್ರೆ ಏನ್ ತೊಂದರೆ ಇಲ್ಲ. ಇದು ಬರುವುದು ಇಷ್ಟ ಅಡವಾಗಿ ಬಂದ್ರೆ ನನಗೂ ಸಿಟ್ಟು ಬರ್ತದೆ. ನೋಯ್ಬೇಕು, ಮತ್ತೆ ನೋವು ಅರ್ಧ ಇರ್ತದೆ. ನೋವಿಲ್ಲದೆ ಮನುಷ್ಯನೇ ಅಲ್ಲ. ನೀನು ಹಾರು ಓಡ್ತಿ, ಏನಾಯ್ತು? ನನಗೆ ಸಿಟ್ಟು ಬಂದಿದೆ. ಸಿಟ್ಟ? ಹೌದು. ಬಂದಿದ್ದ ತಂದುಕೊಂಡಿದ್ದ? ಇದು ತಂದುಕೊಂಡದ್ದು. ತಂದುಕೊಂಡಿದ್ದ ಸಮಸ್ಯೆ ಅಲ್ಲ, ಹೇಗೆ ತಂದ್ಕೊಂಡ್ರು ಹಾಗೆ ಬಿಟ್ರಾಯ್ತಪ್ಪ. ಹಾಗೆಲ್ಲ ಬಿಡ್ಲಿಕ್ಕೆ ಆಗುದಿಲ್ಲ. ಯಾಕೆ ಸಿಟ್ಟು ಬಂತು ನಿನಗೆ? ಒಂದದ್ದಾದ್ರೆ ಹೇಗಾದ್ರೂ ಒಂದು ಸಮಾಧಾನ ಆಗಬಹುದು, ತಂದುಕೊಂಡದ್ದಕ್ಕೆ ಸಮಾಧಾನ ಅಲ್ಲ. ಆಯ್ತಪ್ಪ, ಯಾಕೆ ಸಿಟ್ಟು ತಂದ್ಕೊಂಡಿದ್ದು? ಜಡಬಿಡಿ. ಎಂತಾಯ್ತು? ಜಡ ಹಿಡ್ಕೊಳ್ಳೋದು ಯಾಕೆ ನೀವು? ಮತ್ತೆ ಯಾರು ಜಡ ಹಿಡಿಲೆ? ಸ್ವಚ್ಛರು ಜಡ ಹಿಡಿಬೇಕಾ? ಬೇಡ, ಹೋಗಿ ಅಲ್ಲಿ ಎಲ್ಲ ಇದ್ದಾರಲ್ಲ ಅಕ್ಕಪಕ್ಕದಲ್ಲಿ. ಯಾರು ಜಡೆ ಹಿಡಿದಿರೋ ತೊಂದ್ರೆ ನಿಮಗುಂಟಾ? ನಮಗ್ ಜಡೆ ಬರಗಾಲೂ ಇಲ್ಲ. ಅದನ್ನೇ ಹೇಳಿತ್ತು. ಅಲ್ಲದೆ ಹೋದ್ರೆ ಏನ್ ಬರುವ ಹೊತ್ತ ಇದು? ಮತ್ತೆ ರಾತ್ರಿ ಹೊತ್ತೆ ಬರದೆ ಮತ್ತೆ ಯಾರು ಬರ್ತಾರೆ? ಎಷ್ಟು ಹೊತ್ತಾಯ್ತು? ರಾತ್ರಿ ಆಗಿ ಎಷ್ಟು ಹೊತ್ತಾಯ್ತು ನೋಡಿ, ಮಧ್ಯರಾತ್ರಿ ಆಯ್ತು ಅಲ್ಲಿ. ಕೆಲವು ಹೊತ್ತು ಆಯ್ತೆ. ಹೌದಪ್ಪ. ಇಷ್ಟು ಹೊತ್ತಿಗೆ ಬರ್ಬೇಕು ಅಂತಿಲ್ವಾ?
ಮನೆಗೆ ಬರದೆ ದಿನ ಆಯ್ತು ಅಂತನಾ? ಮತ್ತಿನ್ನೇನು? ನಿನ್ನ ಪುಣ್ಯ. ಹಾ 3 ದಿನಕ್ಕಾದ್ರೂ ಬಂದಲ್ಲ ನಾನು. ಮತ್ತೆ ಅಯ್ಯೋ ದೇವ್ರೆ, ಹಾ ನನಗೆ ಎಷ್ಟು ಜನ ಇದ್ದಾರೆ ಹೇಳು? 16,008. ಒಬ್ಬೊಬ್ಬರಲ್ಲಿ ಒಂದೊಂದು ದಿನ ಕಳೆದರು. ಹಾ ನಿನ್ನ ಮನೆಗೆ ಬರುವಾಗ ಎಷ್ಟು ದಿನ ಆಗ್ತದೆ? 16,008. ಹೌದಾ? ಹೌದು. ಆ ಮಟ್ಟಿ ನಿನ್ನ ಪುಣ್ಯ. ಪುಣ್ಯ ಅಲ್ಲ, ನೀವು ಕೊಟ್ಟುಕೊಂಡಿದ್ದು ಯಾಕೆ? ನಾನು ಕೇಳಿದೆ ನಿಮ್ಮಲ್ಲಿ ಅಷ್ಟು ಕೊಟ್ಟುಕೊಳ್ಳಿ ಅಂತ. ಛೇ, ಹಾ ಕಟ್ಕೊಳ್ಳುವುದಕ್ಕೆ ಇಟ್ಕೊಳ್ಳುವುದಕ್ಕೆಲ್ಲ ಹೊಂದಾಣಿಕೆ ಮಾಡಬಾರ್ದೆ. ಓಹೋ ನನ್ನ ನಿನ್ನ ಮೇಲಿದ್ದಷ್ಟು ಪ್ರೀತಿ ಯಾರ ಮೇಲೂ ಇಲ್ಲ. ಬರಬೇಕು 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 ಅಂತಿತ್ತು. ಹಾ ರಾಜಕೀಯ ಕಾರ್ಯ ನಿನ್ನ ಗಂಡ ಮೊದಲಿದ್ದಾಗಿಲ್ಲ ಈಗ. ಏನಾಗಿದೆ? ಹಾ? ಬಾಳ ಬೆಳೆದ್ಬಿಟ್ಟೆ ನಾನು. ಅಂದ್ರೆ ಛೇ, ನನ್ನ ನೋಡ್ಲಿಕ್ಕೆ ಎಷ್ಟು ಜನ ಬರ್ತಾರೆ ಗೊತ್ತುಂಟಾ? ಅದು ಸಾಮಾನ್ಯ. ಹಾ. ಇಂದ ಯಾವಾಗ್ಲೂ ಹಾಗೆ ನೋಡಿ, ನಮ್ಮಲ್ಲೆಲ್ಲ ನಿಮ್ಮನ್ನ ಭಗವಂತ ಅಂತ ತಿಳ್ಕೊಂಡವ್ರು ಬಹಳಷ್ಟು ಜನ ಇದ್ದಾರೆ. ಹಾಗಾಗಿ ಯಾರ್ಯಾರು ಇರೋಕೆ ನಾರದ್ರು ಇಲ್ವಾ? ಪ್ರತಿನಿತ್ಯ ಬರುವುದಿಲ್ವಾ? ಕೈಲಾಸಕ್ಕೆ ಹೋಗ್ತಾರಂತೆ, ಸತ್ಯಲೋಕಕ್ಕೆ ಹೋಗ್ತಾರಂತೆ, ಅದ್ರಲ್ಲಿ ಇಲ್ಲಿಗೆ ಬರ್ತಾರಂತೆ. ಅದ್ರಲ್ಲಿ ಏನು ವಿಶೇಷ ಅಂತ ಬೇಡವಾ? ಹಾಗಾದ್ರೆ ಸಾಮಾನ್ಯರು ಬಂದ ರೀತಿಯಲ್ಲ. ಹಾ ಇವತ್ತು ಬಂದಿದ್ದು ಏನು ಕತೆ ಗೊತ್ತುಂಟಾ? ಏನು? ಪ್ರಿಯೇ, ಕರುಣಿಗೆ ಧರ್ಮಸುತ ಕರುಣಿಗೆ ಧರ್ಮಸುತ ರಾಜಸೂಯವನೋ ತರುಣಿಗೆ 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 ಧರ್ಮಸುತ ರಾಜಸೂಯವನೋ ರಾಜಸೂಯವನೋ ವಿರಜಿ ಬಾಡಿ ಕೊನೆದೀಪ ಹೋಗಬೇಕಾಗನೋ ವಿರಜಿ ಬಾಡಿ ಕೊನೆದೀಪ ಹೋಗಬೇಕಾಗನೋ ಹೋಗಬೇಕಾಗನೋ ಕರುಣಿಗೆ ಧರ್ಮಸುತನಾದೂಯವನು ವಿರಜಿ ಬಾಡಿ ಕರೆದಿರ್ಪ ಹೋಗಬೇಕಾಗನೋ ವಿರಜಿ ಬಾಡಿ ಕರೆದಿರ್ಪ ವಿರಜಿ ಬಾಡಿ ಕರೆದಿರ್ಪ ಹೋಗಬೇಕಾಗನೋ ಧರಣಿ ಬದಿವಾದನ ಸೆರೆಯ ಮನೆಯೊಳಗೆ ಧರಣಿ ಬದಿವಾದನ ಸೆರೆಯ ಮನೆಯೊಳಗೆ ಇರುವ ಭೂಪರದೂರು ಬಂದಿಗುರು ನಮಗೆ ಇರುವ ಭೂಪರದೂರು ಬಂದಿಗುರು ನಮಗೆ ಬಂದಿಗುರು ನಮಗೆ ಬಂದಿಗುರು ನಮಗೆ ಧರಣಿ ಬದಿವಾದನ ಸೆರೆಯ ಮನೆಯೊಳಗೆ ಇರುವ ಭೂಪರದೂರು ಬಂದಿಗುರು ನಮಗೆ ಸ್ವಾಮಿ, ಸಿಟ್ಟು ಮಾಡ್ಕೊಂಡೆ ನೀನು. ಮತ್ತಿನ್ ಸಿಟ್ಟು ಬರ್ದೇ ಇರ್ತಿತ್ತ? ನೀನ್ ಸಿಟ್ಟು ಮಾಡ್ಕೊಂಡು ಚಂದ. ನಾನು ಗೊತ್ತು. ನಾಗಾಡ್ರಂತೂ ಬಿಡು, ಹಾ ನೋಡ್ಲಿಕ್ಕೆ ಆಗುದಿಲ್ಲ. ನೀವು ಹೇಳುದು ಬೇಡ, ನನಗೆ ಗೊತ್ತುಂಟು. ಅಂದ್ರೆ ನೋಡ್ಲಿಕ್ಕೆ ಆಗುದಿಲ್ಲ ಅಂತನಾ? ಎಂತದ್ದು? ನಾನು ಹೇಳಿದ್ ಹಾಗಲ್ಲ. ನಾನು ಹೇಳಿದ್ರೆ ಚಂದ ಅಂತ ಅಷ್ಟೇ ಕೇಳ್ಕೊಂಡಿದ್ದೆ ನಾವು. ನಾನು ಹೇಳಿದೆ ನೋಡ್ಲಿಕ್ಕೆ ಆಗುದಿಲ್ಲ ಅಂದೆ. ಎತ್ತರ ವಹಿಸ್ಬೇಕು, ನಿಮ್ಮದೆಲ್ಲ ಒಳ ಸುತ್ತಿನ ಮಾತು ಬಹಳ ಇರ್ತದೆ. ಇಲ್ಲಮ್ಮ, ಹಾ ಎಷ್ಟೇ ಒಳ ಸುತ್ತಿರ್ಲಿ ಹಾ ತುದಿಯಲ್ಲಿ ಗಂಟು ಹಾಕೋದು ನೀನೇ ಆಯ್ತಾ? ಗೊತ್ತಾಯ್ತು.
ಬಾಮ ಓ ನನ್ನನ್ನು ನೋಡ್ಲಿಕ್ಕೆ 100 ಜನ ಬರುವುದು, ಅದ್ರಲ್ಲಿ ಏನು ವಿಶೇಷ? ಸಮಸ್ಯೆಯನ್ನು ಹೇಳಿಕೊಳ್ಳುವುದು, ಹಾ ಹಾಗೆ ಎಲ್ಲರೂ ಬಂದಂತಲ್ಲ. ಹ್ಮ್ ಇಂದು ಹ್ಮ್ ಒಂದು ವಿಶೇಷ ನಡೆಯಿತು. ಏನು? ನಾನು ಸಭೆಯಲ್ಲಿ ಆಸ್ತಿನದಲ್ಲಿ ಕುಳಿತಿರುವಾಗ ಹಾ ಧರ್ಮರಾಜನ ಹಾ ಜನ ಒಬ್ರು ಬಂದು ಓ ಇಂದ್ರಸೇನ ಎಂಬುದಾಗಿ ಸರಿ, ಬಂದಿದ್ದಷ್ಟೆಲ್ಲ ವಿಚಾರವನ್ನು ಹೇಳಿದ. ಏನಂತೆ? ತಂದೆಯ ಮೋಕ್ಷಕ್ಕೆ ಬೇಕಾಗಿ ಹಾ ರಾಜಸೂಯಾಧ್ವರ ಮಾಡ್ತಾರಂತೆ. ಓಹೋ ಅದರ ಬಗ್ಗಾಗಿ ಹಾ ಕೃಷ್ಣ ನೀನು ಬರಬೇಕೆಂಬುದಾಗಿ ಧರ್ಮರಾಯ ಹೇಳಿದ್ದಾನಂತೆ ಇಂದ್ರಸೇನ ಹೇಳಿದ. ಬಂದೆ. ನಾ ಆಯ್ತು ಅಂತ ಹೇಳಿದೆ. ಏನೋದೆ? ಏ ಏ ಏ ಬಾರೆ, ಬಂದೆ. ಮೊದಲೇ ತಡ ಆಯ್ತು, ಮತ್ತೆ ಒಳಗೆ ಹಾಕಿ ಹೋಗ್ತೀನಿ ನೀನು. ಇದು ಹೇಗುಂಟು ಸೀರೆ? ಒಳ್ಳೇದುಂಟು. ಇಷ್ಟ ಆಭರಣ ಆ ಸೀರೆಯಿಂದಲೇ ನೀವು ಎಷ್ಟು ಚಂದ. ಅಲ್ವಾ? ಆಭರಣ ಆಭರಣ ಹೆಚ್ಚು ನಿನಗೆ. ನಮ್ಮ ಅಪ್ಪನ ಮನೆ ಇದೆ, ನಿಮ್ಮ ಮನೆಗ ಹೆಚ್ಚು ಅಂತ ಹೇಳುವುದೇನು? ಹಾಗಲ್ಲವೇ, ಹಾ ಆಭರಣ ನಿನಗೆ ಬೇಕಾ? ನನಗೆ ಬೇಡ. ಕೃಷ್ಣನಿಗೆ ಭಾಮೆಯೇ ಒಂದು ಆಭರಣ. ಹೌದಲ್ಲ? ಹಾಗಾದ್ರೆ ನೀನು ಈಗ ಚಂದ ಒಳಗೆ ಹಾಕಿ ಹೋಗುದು. ಇನ್ನೊಂದು 4 ತೆಗೆದುಕೊಳ್ತೇನೆ. ಯಾಕೆ? ರಾಜಸೂಯಾದ್ವರಕ್ಕೆ ಹೋಗ್ಬೇಕಲ್ಲ, ಸೀರೆ ಉಟ್ಕೊಂಡು ಬರುದಾ? ಒಂದು 4 ತೆಗೆದುಕೊಳ್ತೇನೆ. ಅಲ್ಲೆಲ್ಲ ಬೇಕಂತದೆ ಮತ್ತೆ. ಸುಮ್ಮನಿರೆ. ಹಾ ಯಾವ ಸೀರೆ ಉಟ್ರು ನಿನ್ ಗುಣ ಬದಲಾಗ್ತದ? ಅಂದ್ರೆ ಏನ್ ನೀವು ಹೇಳುದು? ಅಂದ್ರೆ ಹೆಗ್ಗುಣ ಅಂತಲ್ವಾ? ಎಂತದ್ ಬೇಕು ತಿಳ್ಕೊಂಡಿನಿ. ನನ್ನ ನೀವು ಹೇಳುದು ಬೇಡ. ಬಟ್ಟೆಯಿಂದಲ್ಲ ಗುಣ ಬದಲಾಗ್ತದೆ ಅಂತಾದ್ರೆ ಹಾ. ಭಾಮೆಯೇ ನೀನು ಹೀಗಿರುವುದಿಲ್ವಾಗಿತ್ತು. ನಾನು ಚಿನ್ನ ಬಟ್ಟೆಯಿಂದಲ್ಲ ಹಾಗೆ. ಹಾ, ಹಾ ನೋಡಿ ಮನೆ ನೋಡಿ. ಹೇಗ್ ಉಟ್ಕೊಂಡು ಚಂದವೇ, ಹೌದು. ಯಾವ್ದು ಉಟ್ಕೊಂಡು ಚಂದ. ಮತ್ತೆ ಸೀರೆ ಯಾಕೆ ಅದ್ ಬೇಕಲ್ಲ ಅಲ್ಲಿಗೆ, ಮತ್ತೆ ಅಲ್ಲಿಗಾದ್ರೂ ಬೇಕಲ್ಲ. ಇಲ್ಲಿಗೆ ರಾಜಸೂಯಾದ್ವರದಲ್ಲಿ ನಿನ್ನ ಕರೆದಿದ್ಯಾರು ಅಲ್ಲಿ? ಕೃಷ್ಣ ಬರಬೇಕೆಂಬುದಾಗಿ ಧರ್ಮರಾಯ ಹೇಳಿದ್ದು ಬಿಟ್ರೆ ಹಾ. ಬಾನೆ ಕೂತ್ಕೊಂಡು ಬರಬೇಕು ಹೇಳಿಲ್ಲ ಅವ. ಸ್ವಾಮಿ, ಹಾ, ಯಾವ್ದಾದ್ರೂ ಒಂದು ಹೇಳಿಕೆ ಬಂದ್ರೆ, ಕರೆ ಬಂದ್ರೆ ಹಾ, ಹೆಂಡತಿಗೆ ಬರುವುದಿಲ್ಲ, ಹಾ, ಬರುವುದು ಗಂಡನಿಗೆ. ಹಾ. ಇವರು ಮತ್ತು ಮನೆಯವರು ಅಂತ ಹಾಕಿರ್ತಾರೆ. ಹಾ. ಗಂಡನಿಗೆ ಬಂದಾಯ್ತು, ಮತ್ತೆ ಹೆಂಡತಿಗೆ ಪ್ರತ್ಯೇಕವಾಗಿ ಕೊಡಬೇಕು ಅಂತಿಲ್ಲ. ನಾ ಬರ್ತೇನೆ. ನಡಿ ಹಾಗಿದ್ರೆ ಹೋಗುವ. ರುಕ್ಮಿಣಿ ಜಾಂಬೂತಿ ಎಲ್ಲ ಕೂಡ್ಕೊಂಡೆ ಹೋಗುವ. ಯಾರು? ಅಲ್ಲ, ಮನೆಯವರು ಅವರೆಲ್ಲ ಹೋಗಲ್ಲ. ಮನೆಯವರು ಅಂತ ಹೇಳಿಲ್ಲ ಅಲ್ವಾ ಇದು? ಹಾ. ನೋಡಿ ನೋಡಿ, ಮನೆಯವರು ಅಂತ ಹೇಳಿ ಅವ್ರನ್ನ ನೀ ಕರ್ಕೊಂಡು ಹೋಗು. ಕೇಳ್ಕೊಂಡಾಗೆ ಹಾಗಿದ್ರೆ ಹಾ. ಅವರೆಲ್ಲ ಕೂಡ್ಕೊಂಡು ಹೋಗ್ಬೇಕು ಅಲ್ಲ, ಅಂತ. ನಾನು ಅಡಿಕೆಗೆ ಹೇಳಿದ್ದು. ಹಾಗೆ. ಈಗ ನಿಮಗೂ ಬಂತಲ್ಲ, ನಿಮ್ ಇಷ್ಟದ ಮಾಡಿದೆ ನಾನಲ್ವಾ? ನನಗೆ ಬಂದಿದ್ದು ಹೌದು, ಇಷ್ಟದ ಮಾಡಿದ್ದು ನೀನು ಹೌದು. ಅದು ನಾನು ನೀನು ಬರ್ತೇನೆ, ಬರಬೇಕು ಹೋಗುವ. ಅಂತ ಹೇಳಿಲ್ಲ. ಹಾ. ನೋಡು, ಹಾ. ಕೆಲವೊಮ್ಮೆ ಗಂಡಸರಿಗೆ ಮಾತ್ರ ಆಹ್ವಾನ ಇರ್ತದೆ. ಹೌದು. ಅಲ್ಲಿ ಹೆಂಡತಿ ಕರ್ಕೊಂಡು ಹೋದ್ರೆ ಹಾಯ್ ನಿಮ್ಮನ್ನ ಒಬ್ಬರೇ ಕರೆದಿದ್ದು, ನೀವು ಯಾಕೆ ಕುಟುಂಬ ಸಮೇತ ಬಂದ್ಬಿಟ್ರಿ ಕೇಳಿದ್ರೆ ಅವಮಾನ ಯಾರಿಗೆ ಹೇಳು? ನಿಮಗೆ ನಿನಗಿಲ್ವಾ? ಮಾನವೇ ಇಲ್ವಾ? ಅಲ್ಲ, ಅದು ಗಂಡನಿಗೆ ಸಲ್ಲುವುದಲ್ವಾ? ಓ, ಎಲ್ಲ ಗಂಡನಿಗೆ. ಹೌದು. ಅದು ತೊಂದ್ರೆ ಇಲ್ಲ, ಒಟ್ಟಿಗಿದ್ರೆ ನಿನಗೂ ಹೋಗ್ತದೆ ನಂದು ಹೋಗ್ತದೆ. ಹಾ, ಹಾಗೆ. ಮತ್ತೆ ಹ್ಮ್ ನಿಮಗೆ ಅನುಕೂಲ ಇದ್ರೆ ಹ್ಮ್. ನಿಮಗೆ ಕರೀಬೇಕು ಅಂತಿಲ್ಲ. ಇಲ್ಲ. ಕೇರಿಯ ಕೊನೆಯ ಮನೆಗೆ ಆಮಂತ್ರಣ ಬಂದ್ರು ನೀವೆಲ್ಲ ಬರ್ತೀರಿ. ವಿಶಾಲಾಕ್ಷಿ, ವಾ ಕಾಮಾಕ್ಷಿ, ಆಭರಣ ಇತ್ತ ಹಾ. ಹಾಗೇ ಕೇಳ್ಕೊಂಡು ಹೋಗುದು ಅದು ನೀವು. ತವರು ಮನೆ ಕಡೆಯಿಂದ ಬಂದ್ರೆ ಹಾಗೆ, ನಮಗೇನ್ ಬೇಕು ಅಂತಿಲ್ಲ. ಅದೇ ರೀತಿಯಾಗಿ ಹಾ. ಎಲ್ಲಿಯಾದ್ರೂ ಹೋಗ್ಲಿಕ್ಕೆ ಮನಸ್ಸಿಲ್ವ ನಿಮಗೆ? ಹ್ಮ್. ನಿಮ್ಮನ್ನೇ ಭೇಟಿಯಾಗಿ ಆಮಂತ್ರಿಸಿದ್ರು ನೀವು ಬರುವುದಿಲ್ಲ. ಅವ್ರು ಕರ್ತದ ಸರಿ ಇರುವುದಿಲ್ಲ. ಸುಮ್ಮನೆ ನಾವು ಹೋಗ್ಲಿಕ್ಕೆ ಮನಸ್ಸಿಲ್ಲ ಅಂದ್ರೆ ಕರೆಯೋ ರೀತಿಯಲ್ಲಿ ಕರಿಬೇಕು. ನಿಮ್ಮ ಹೆಂಗಸರಿ ಮನಸ್ಸು ಅರಿಯೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಅದಿರ್ಲಿ, ನಾನು ಹೋಗುದು ರಾಜಸೂಯಾದ್ವರಕ್ಕಲ್ಲ, ಮತ್ತೆ ಅದನ್ನ ರೂಪುರೇಷೆಯನ್ನು ನಿರ್ಮಿಸುವುದಕ್ಕಾಗಿ, ಓ, ಇನ್ನು ನಿರ್ಣಯಿಸುವುದಕ್ಕೆ ಇನ್ನು ದಿನವೇ ನಿರ್ದಿಷ್ಟ ಆಗಲಿಲ್ಲ. ಹೌದೇ? ಹಾಗೊಮ್ಮೆ ಹಾ. ದಿನ ಆದಾಗ ಹ್ಮ್. ನಿನ್ನ ಕರ್ಕೊಂಡು ಹೋಗ್ತೇನೆ, ಆಯ್ತಾ? ಮತ್ ಬಿಟ್ಟು ಹೋಗ್ಲಿಕ್ಕಿಲ್ಲ. ಹೀಗೆ ಅವನನ್ನು ಆ ಕಡೆ ಕಳಿಸಿದ ಮೇಲೆ ಹಾ. ಮತ್ತೊಬ್ಬ ಬಂದ. ಮತ್ತೆ ಬಂದ್ರ? ಮಾಗಧನ ಸೆರೆಮಲ್ಲಿರುವಂತ ಅರಸನಂತೆ ಆತ. ಯಾರು? ಮಾಗಧನ ಸೆರೆಮಲ್ಲಿರುವಂತ ಅರಸ ಹಾ ಹಾ. ಬಂದು ಕೇಳಿಕೊಂಡ, ಏನಂತ? ನಾವು 87 ಮಂದಿ ಇದ್ದೇವೆ, ಸರಿ. ನಮ್ಮನ್ನ ಸೋಲಿಸಿ 88ನೇದೊಂದು ಬೇಕು ಅಂತ ಬಂದೆ. ಅದು ಹೇಳಿ ನಿನ್ ಕಳಿಸಿಲ್ಲ ನಾನು. ಹಾ? ಆಮೇಲೆ ಹಾ. ನಿನ್ನ ಒಬ್ಬನ ಹತ್ರ ಮಾತಾಡೋ ನಾಲಿಗೆ ಅಲ್ಲ ಇದು. ವಾ, ಗೊತ್ತಾಯ್ತು. ನೀನು ಹಿಂದಿನಿಂದ ಮಾತಾಡು ಉತ್ತರ ಕೊಡೋ ನಾಲಿಗೆ ಇದು. ಓ, ಗೊತ್ತಾಯ್ತು, ಹಾ, ಇನ್ನು ಗೊತ್ತಾಯ್ತು. ಮುಂದಿನಿಂದ ಹೇಳಿ ಬಿಡ್ತೇನೆ. ನನ್ನನ್ನು ಕಳಿಸ್ತೀರಾ? ಆಮೇಲೆ ಹಾ. ಹೇಳಿದ, ಹ್ಮ್. ನಮ್ಮನ್ನ ಹೊರಗೆ ಕರ್ಕೊಂಡು ಬರಬೇಕು ನೀನು, ಹಾ. ಮಾಗಧನ ಸೆರೆಯಿಂದ ಬಿಡಿಸಬೇಕು ಅಂತ ಕೇಳಿಕೊಂಡ. ಹಾ. ಹೇಳಬೇಡಿ, ನಿಮ್ಮನ್ನು ಸೆರೆಯಿಂದ ಬಿಡಿಸ್ತೇನೆ ನಾನು. ಹಾ? 8 ದಿನದ ಒಳಗಾಗಿ ಮಾಗಧನನ್ನ ಕೊಂದು ನಿಮ್ಮ ಸೆರೆ ಬಿಡಿಸ್ತೇವೆ ಅಂತ ಆಶ್ವಾಸನೆ ಕೊಟ್ಬಿಟ್ಟೆ. ಹೇಗೆ? ಕಂಡ ಇದು ತನಗಿಲ್ಲದಿರುವ
8 ದಿನದ ಒಳಗಾಗಿ ಹಾ ಮಾಗದನನ್ನು ಕೊಂದು ಹಾ. ಸೆರೆ ಬಿಡಿಸ್ತೀನಿ ಅಂತ ಮಾತು ಕೊಟ್ಬಿಟ್ಟೆ. ಇದು ಹ. ನೀವು ಕೊಟ್ಟ ಮಾತು ನಾನೇ ನಿನ್ನ ಗಂಡ ಕೊಟ್ಟು ಮಾತು. ಆಗ್ಬೋದು ಹ್ಮ್. ಆಗ್ಬೋದು ಸ್ವಾಮಿ. ನಿಮ್ಗೊಂದು ವಿಷಯ ಗೊತ್ತುಂಟ? ಏನೇ ನಾನೊಂದು ಕತೆ ಹೇಳ್ತೇನೆ. ಕತೆಯ ಹೌದು. ಬಾಳ ದೀರ್ಘ ಮಾಡಬೇಡ. ಇಲ್ಲ ಇಲ್ಲ ಇಲ್ಲ, ಬಹಳ ಬೇಗ ಮುಗಿಸ್ತೇನೆ ಹ. ಆಯ್ತಾ? ಹ್ಮ್. ಸ್ವಾಮಿ, ಓ. ಒಂದು ಕಾಡಿನಲ್ಲಿ ಹ. ಒಂದು ಮುಲ್ಲೆಯಲ್ಲಿ ಹ. ಒಂದು ಗುಡಿ ಇತ್ತಂತೆ. ಹ್ಮ್. ಆ ಗುಡಿಯೊಳಗೆ ಹ್ಮ್. ಒಂದು ದೇವತೆ ಇತ್ತಂತೆ. ಹ್ಮ್. ಕಾಡಲ್ಲಿ ಹ್ಮ್. ಪಾಪ ಅದಕ್ಕೆ ಪೂಜೆ ಇಲ್ಲ, ಪುನಸ್ಕಾರ ಇಲ್ಲ, ಏನೂ ಇಲ್ಲ. ಓ, ಬಿನುಗು ದೇವತೆ. ಹಾಗಾಗಿ ಅದು ಬೀನುಗಾಗಿತ್ತು. ಹ. ಹ. ಬೀನುಗು ದೇವತೆ. ಹ. ಕಾಡಿನ ಮಾರ್ಗದಲ್ಲಿ ಹೋಗೋದು ಅಪರೂಪ ಜನ. ಹ. ಎಲ್ಲಾದ್ರೂ ಯಾರಾದ್ರೂ ಹೋದ್ರು ಅಂತಾದ್ರೆ ಹ್ಮ್. ಈ ದೇವತೆ ಹ್ಮ್. ಅವ್ರನ್ನ ಕರೆಯುವುದಂತೆ. ಏನಂತ? ಬನ್ನಿ, ಇಲ್ಲಿ ಬನ್ನಿ, ಹೋಯ್ ಬನ್ನಿ, ಹ. ನೀವು ಬನ್ನಿ ಬನ್ನಿ, ತೊಂದ್ರೆ ಇಲ್ಲ, ಬನ್ನಿ. ಮನೆ ಹೊರಗೂ ಬನ್ನಿ ಹೇಳ್ಬೇಡ. ಹಾ. ಯಾರು ಬಂದ್ರು ಬಂದ್ರು. ಅಲ್ಲ, ಇದು ನಾ ಹೇಳಿದ್ದಲ್ಲ, ನನ್ನ ಹತ್ರ ಕತೆ ಹೇಳು ನೀನು. ಇದು ದೇವ್ರು ಹೇಳಿದ್ದು. ಹ, ಹಾಗೆ. ಆ ಬೀನುಗು ದೇವತೆ. ಹ, ಹ. ಬನ್ನಿ ಹ. ನೀವು ಬನ್ನಿ ಬನ್ನಿ ಬನ್ನಿ, ಒಮ್ಮೆ ನಾ ಹೇಳ್ತೇನೆ, ಬನ್ನಿ. ಆಯ್ತು, ಬಂದ. ಹ. ಹಾ, ಇಲ್ಲಿ ಬಂದ. ಹ. ಮತ್ತೆ ರಾಶಿ ಕರಿಬೇಡ ನೀನು. ನಿಮ್ಗೆ ಹೆದರಿಕೆ? ಹೆದರಿಕೆ ನನಗಲ್ಲ, ಮನೆ ಒಳಗೆ ಇದ್ದೇನೆ. ನನಗೆ ತೊಂದ್ರೆ ಇಲ್ಲ. ರುಕ್ಮಿಣಿ ಇದ್ದಾಳೆ. ಹಾ, ನನಗೆ ಹೆದರಿಕೆ ಇಲ್ಲ. ಯಾರಾದ್ರೂ ಬರ್ಲಿ, ಹ. ನೀವು ಬಿಟ್ಟೇನ ಅವ್ರನ್ನ? ಹ, ಅದು ಬಿಡು. ಹಾ, ಸರಿ, ಇಲ್ಲಿ ಬನ್ನಿ. ಬಂದ ಮೇಲೆ ಏನ್ ಹೇಳುದು? ನಾನು ನಿಮ್ಗೆ ವರ ಕೊಡ್ತೇನೆ. ಹ. ನನಗೆ ಹಣ್ಣು ಕಾಯಿ ಮಾಡಿ, ಹ್ಮ್. ನನಗೆ ಪೂಜೆ ಕೊಡಿ. ನಿಮಗೆ ಯಾವ ವರ ಬೇಕೋ ಅದನ್ನು ಕೊಡ್ತೇನೆ ಕೊಡ್ತೇನೆ ಅನ್ನೋ ಹಾಗೆ ದೇವತೆ ಕರೀತದೆಯಲ್ಲ. ಪೂಜೆ ಪಡೆಯುವಂತ ಶಕ್ತಿ ಸಾಮರ್ಥ್ಯ ದೇವತೆಯಲ್ಲೇ ಇಲ್ಲ. ಇಲ್ಲ. ಮತ್ತೆ ಪೂಜೆ ಕೊಡಿ ಅಂತ ಹೇಳುದು. ಹೌದು. ಎಂತ ಅವಸ್ಥೆ ಆ ದೇವತೆದು. ತನ್ನನ್ನೇ ತಾನು ಪ್ರದರ್ಶಿಸಿಕೊಳ್ಳುವಂತ ಗುಣ ಮತ್ತು ಶಕ್ತಿ ಎರಡೂ ದೇವತೆ. ಕತೆ ಒಳ್ಳೇದುಂಟೆ. ಹೌದಪ್ಪ. ಪಾಪ, ಏನು? ನಿಮ್ಮನ್ನು ನೋಡಿದಾಗ ನನಗೆ ಆ ದೇವತೆಯದ್ದು ನೆನಪಾಗುವುದು. ಅಂದ್ರೆ ಆ ಕತೆ ನನಗೆ ಹೇಳಿದ್ದ. ಮತ್ತಿನ್ಯಾಕೆ? ಯಾಕೆ? ಆಗದ ಹ್ಮ್. ಈ ಹೆಸರನ್ನ ಕೇಳಿಯೇ ಹ್ಮ್. ಇನ್ನೊಂದು ಇಲ್ಲಿಗೆ ಮುಗಿಲಿಲ್ಲ ಸ್ವಾಮಿ. ಹ. ಇದಕ್ಕಿಂತ ಹಿಂದೆ ನಮ್ಮ ಮನೆಗೆ ಬಂದಿದ್ರಲ್ಲ 3 ದಿನದ ಮೊದಲು, ಹ. ಹ. ಆವತ್ತು ನೀವು ಮಲ್ಕೊಂಡಿದ್ರಿ ಆಯ್ತಾ? ನಿಮ್ಮನೆ ಬಂದ್ಮೇಲೆ ಮತ್ತೆ ಎಂತ ಕೆಲಸವೇ ಅದೆಲ್ಲ ಅಲ್ಲ, ಬರುವುದೇ ರಾತ್ರಿ, ಮತ್ತೆ ನಿನ್ನ ಕೆಲಸ. ಹ. ಮಲಗಿದ್ರ? ಹ. ಮಲಗಿದ್ದಂತ ನೀವು ಹ್ಮ್. ಇದ್ದಕ್ಕಿದ್ದ ಹಾಗೆ ಹ್ಮ್. ನಿಮ್ಮ ಕಣ್ಣೆಲ್ಲ ಒಂದು ರೀತಿ ಕೆಂಪು ಕೆಂಪಾದದ್ದು ಸ್ವಾಮಿ. ನಿದ್ರೆ ಬಂದಿತ್ತ? ನಿದ್ರೆ ಬಂದಿತ್ತು, ಅದ್ರ ಕೊಂಡು ಬಿಟ್ಟಿತ್ತು. ನಿದ್ರೆ ಬಂದಲ್ಲಿ? ಹಾ, ನಿದ್ದೆ ಬಂದಿತ್ತು ನಿಮಗೆ, ಹ. ಹ. ಅದ್ರ ಕೊಂಡು ಬಿಟ್ಟುಕೊಂಡಿದ್ರಿ. ಹ. ಕಣ್ಣೆಲ್ಲ ಕೆಂಪು ಕೆಂಪಾಯಿತು, ಹ. ಮುಖ ಮೈಯೆಲ್ಲ ಬೆವರಿತ್ತು, ಹ. ಒಂದ್ ರೀತಿ ಕುದಿತಿತ್ತು, ಹ. ಬಿಸಿ 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 ಬಿಸಿ. ಹ. ಮಗದ 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 ಬಂದ ಓಡು ಅಂತ ಹೇಳ್ತೇ ಇದ್ನ. ನೀವೇನು ಊಹಿಸ್ಕೊಂಡೆ? ಪಾಪ, ಹ. ಆ ಮಾಗದ ಬಂದವ ಹ್ಮ್. ಅದು ಎಷ್ಟೋ ಬಾರಿ ಬಂದಿದ್ದೇನಂತೆ ನಿಮ್ಮ ಮೇಲೆ. ಹ್ಮ್. ನೀವು ಅವನಿಗೆ ಸಿಗದೆ ಓಡಿ 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 ಎಷ್ಟು ಹೆದರಿರ್ಬೇಕು ನಮ್ಮ ಮನೆಯವರು. ಕನಸಿನಲ್ಲಿಯೂ ಮಾಗದನ ಕಂಡ್ರೆ ಹೆದರಿಕೆ ಅಂತ ಹೇಳುವುದಲ್ಲ. ಅಷ್ಟು ಹೆದರುವವರು ನೀವು, ಮಾಗದನ ಹೆಸರು ಕೇಳಿದ್ರೆ ಹೆದರುವವರು. ಮುಷ್ಟಿ ಕಚ್ಚುವುದು, ಹಾ, ಅವಡು ಕಚ್ಚುವುದು, ಹೌದು ಮೈ ಬೆವರುವುದು, ಹೌದು. ನಡುಗುವುದು. ಹಾ, ಇದು ಯಾವಾಗ? ಹೆದರಿಕೆ ಆದಾಗ. ಸಿಟ್ಟು ಬಂದಾಗ. ಹಾ? ಹೌದು. ಹಾ, ಮುಖ ಕೆಂಪಿರುವುದು, ಹಾ, ಅವಡು ಕಚ್ಚುವುದು. ಹೌದು. ಹೆದರಿಕೆ ಆದಾಗ ಅವಡು ಕಚ್ಚುವುದಿಲ್ಲ, ನಡುಗುವುದು. ಹಾ, ರಾತ್ರಿ ಇದಾಗಲ್ಲ. ಮಲಗಿದ್ರಲ್ಲ. ಮುಷ್ಟಿ ಕಟ್ಟುವುದು ಯಾವಾಗ? ಯಾವಾಗ? ಸಿಟ್ಟು ಬಂದಾಗ. ಸಿಟ್ಟು. ಮಾಗದ ಮಾಗದ ಅಂತ ಹೇಳಿದೆ. ಹಾ, ಹೌದಾ? ಹೌದು ನಿಂಗೆ ಅವಾಗ ಎಚ್ಚರಿತ್ತಲ್ವಾ? ಹೌದು. ಆ ನಂತರ ಏನ್ ಹೇಳಿದೆ ಗೊತ್ತುಂಟ? ಏನ್ ಹೇಳಿದ್ರಿ? ಬಿಡುದಿಲ್ಲ ಬಿಡುದಿಲ್ಲ ಅಂತ ಗಟ್ಟಿ ಹಿಡ್ಕೊಂಡೆ. ಮತ್ತೆ ಕಣ್ಣು ಬಿಟ್ಟು ನೋಡ್ತೇನೆ ನಿನ್ನ. ಅಯ್ಯೋ, ಹೌದಾ? ಆ ಬಿಡುದಿಲ್ಲ ಅಂತೇಳಿ ನಿಮ್ಗೆ ಎಚ್ಚರಿಲ್ಲ. ಇಲ್ಲ. ಇದೇ ನಿಮ್ಗೆ ಬೇಕಾಗಿದ ವಾಕ್ಯ ಒಂದು ಅಲ್ಲ, ಕೇಳಿ. ಒಂದಿಷ್ಟು ಕೇಳಿತ್ತು, ಅದು ಓಡು ಅಂದಾಗ ಅದು ಬಿಡುವುದಿಲ್ಲ ಅಂತ ಹೇಳಿ. ಹೌದು. ಹೌದಾ? ಹ್ಮ್. ಅಂದ್ರೆ 17 ಬಾರಿ ಮಾಗದ ಅಟ್ಟಿಸ್ಕೊಂಡು ಬಂದ. ಹೌದು. ನಾನು ಅವನ ಕೈ ಸಿಗ್ಲಿಲ್ಲ. ಓಡಿದವರಲ್ವ ನೀವು? ಅವನಿಗೆ ಹೆದರಿ ಓಡಿದವರು ನೀವು ಪಾಪ. ಆಮೇಲೆ ಇಲ್ಲೇ ಇದ್ದಾನ ಹ? ಅದ ಹಿಂತಿರುಗಿ ಹೋದ್ನ. ಹೋದ. ಬಂದವ ಯಾರು? ಮಾಗದ. ಹೋದವ ಯಾರು? ಮಾಗದ. ಮತ್ತೆ ಗೆದ್ದಿದ್ ಯಾರು? ಈ ರೀತಿ- ಅವ ಹಿಡಿಬೇಕು ಅಂತ ಬಂದ. ಹೌದು. ನಾನು ಅವನ ಕೈ ಸಿಗಲಿಲ್ಲ. ಆಹಾ, ಈಗ ಹಿಡಿಯುವುದಕ್ಕೆ ಬಂದವರ ಕೈಗೆ ಸಿಕ್ಕಿದ್ರೆ ಸೋತೆವು ಅಂತಲ್ವಾ? ಹೌದು ಅವ ಹಿಡಿಲಿಕ್ಕೆ ಬಂದವ, ನಾ ಕೈ ಸಿಗಲಿಲ್ಲ. ಹೌದು. ಅವ ಗೆದ್ದಿದ್ಯಾರು ಸೋತಿದ್ಯಾರು? ವಿಷಯ ನಿಮ್ಮ ತಲೆಯಲ್ಲಿ ಎಂತ ಇರ್ತದೆ ನಿಮ್ಗೆ? ಅದು ನನ್ನ ಆಲೋಚನೆ ಮತ್ತಿನ್ನೇನಲ್ಲ ಸ್ವಾಮಿ. ಸರಿ, ಹ್ಮ್. ಆ ಲೆಕ್ಕದಲ್ಲಿ ಹೋಗುವ. ಹ್ಮ್. ಅವ ಬಂದಾಗೆಲ್ಲ ನೀವು ಅವನ ಕೈಗೆ ಸಿಗಲಿಲ್ಲ. ಹ್ಮ್. ಆದ್ರೆ ಈಗ ಬಂದವ ಅವನ ಸರಿಯಲ್ಲೇ ಇರುವವರಲ್ವಾ? ಏ, ಹಾ ನೋಡಿದ್ಯಾ ಬಾಗಿಲು? ನೋಡಿದೆ ನೀನು? ಹಾ, ದ್ವಾರಕ್ಕೆ ಸುತ್ತಲೂ ಬಾಗಿಲೇ ಉಂಟು. ಹೌದು. ಯಾಕೆ ಅಂತ ತಿಳ್ಕೊಂಡೆ? ಅವ ಈ ಬಾಗಿಲಲ್ಲಿ ಬಂದ್ರೆ ಈ ಬಾಗಿಲಲ್ಲಿ ನೋಡ್ಬೋದು, ಅಲ್ಲಪ್ಪ, ಇದ್ರಲ್ಲಿ ಬಂದ್ರೆ ಅದ್ರಲ್ಲಿ
ನೋಡುವುದು ಅಲ್ಲವೇ ಅಲ್ಲ ಮತ್ತೆ ಮಾಗದ ನೀನು ಯಾವ ಕಡೆಯಿಂದ ಬೇಕಿದ್ರೆ ಬಾ ಅಂತ ಎಲ್ಲ ಕಡೆಗೂ ಬಾಗ್ಲಿಟ್ಟಿದ್ದೇನೆ ನಾನು. ಆಗ ಅವನಿಗೆ ಎಲ್ಲ ಕಡೆಗೂ ಅವಕಾಶ ಉಂಟು ಬರ್ಲಿಕ್ಕೆ, ಅದೊಂದು. ಹಾ ಇನ್ನು ಎಲ್ಲಿಯಾದ್ರೂ ಮಾಗದ ಬಂದ್ರೆ ಹಾ ನಿಮ್ಮ 16,800 ಹೊರಗೆ ಹಾಕ್ಬೇಕಲ್ಲ, ಹೌದು ಅದಕ್ಕಾಗೂ ಬಾಗ್ಲು ಇದು. ಹಾಗೆ ಮತ್ತೆ ಅವನಿಗೆ ಹೆದ್ರ ನನಗೂ ಓಡ್ಲಿಕ್ಕೆ ಅಲ್ಲ, ಗೊತ್ತಾಯ್ತು. ಆಗ ಹಾ ಇದು ಹೌದು, ನೀ ಹೀಗೆ ಇರ್ತೀಯ. ಹಾ ಅವರೆಲ್ಲ ಬಂದ ಹತ್ರ ಹೇಳಿಲ್ವಾ ಏನಂತ ಕಾಪಾಡಬೇಕು ಅಂತ? ಹೇಗೆ ಅದು ಹೇಗೆ ಘನ ದೈವ ನೀವೆಂದು ಮರುಳಾಗಿ ನಮರು. ಘನ ದೈವ ನೀವೆಂದು ಮರುಳಾಗಿ ರಬರು, ಮರುಳಾಗಿ ರಬರು. ನಿನಗೆ ದೂರಿದರವರು ಎಂದು ಬರಗರು, ನಿನಗೆ ದೂರಿದರವರು ಎಂದು ಬರಗರು. ಜನಪದರಿಯರೋ ನಿನ್ನ ಮಹಿಮೆಗಳನಾಗೆ, ಜನಪದರಿಯರೋ ನಿನ್ನ ಮಹಿಮೆಗಳನಾಗೆ. ಮನದ ಹೋಗಿಗುವುದೆಂದು ಕೋಟಿ ತಳವಲ್ಲ ಬಗೆ. ಮನನವಾಗಿಗುವುದೆಂದು ನೋಡಿದಳಲ್ಲ ಬಗೆ, ಮನನವಾಗಿಗುವುದೆಂದು ನೋಡಿದಳ ಒಲ್ಲ ಬಗೆ. ಸ್ವಾಮಿ ಅವರೆಲ್ಲ ಬಂದು ದೂರಿದ್ದಾರೆ. ಪಾಪ ಅವರಿಗೆಲ್ಲ ಗೊತ್ತೇ ಇಲ್ಲ, ಯಾವ್ದು ಗೊತ್ತಿಲ್ಲ, ನೀವು ಗಣದೇವ ಎನ್ನುವ ಹಾಗೆ ಭಾವಿಸಿಕೊಂಡಿದ್ದಾರೆ. ಅದು ಗೊತ್ತಾಗೆ ಬಂದು ದೂರಿದ್ದು. ಈಗಾಗಲೇ ಮಾಗದನಿಗೆ ಅಂಜಿ ಬೆದರಿ ಇಷ್ಟು ಬಾರಿ ಓಡಿದವರು ತಾವು. ಇಲ್ಲಿ ಬಂದು ಅರಮನೆಯನ್ನು ಮಾಡಿಕೊಂಡಿರುವವರು ತಾವು. ಪಾಪ ಸೆರೆಮನೆಯಲ್ಲಿರುವವರ ಪಾಡನ್ನು ನೆನೆಸಿಕೊಂಡರೆ ಹೇಗೆ ಪಾರಾಗುತ್ತಾರೋ ಏನು. ಹೋಗಿ ಹೋಗಿ ನಿಮಗೂ ಬಂದು ದೂರಿದ್ದಾರಲ್ಲ, ಏನು ನಿಮ್ಮ ಬಗ್ಗೆ ನನಗೆ ಗೊತ್ತಿಲ್ವ? ಅವ್ರು ಹುಚ್ಚಾಟ ಅಂತ ಹೇಳುದು, ಮತ್ತಿನ್ನೇನು ಪಾಪ ನನಗೆ ಮರುಳು ಅಂತ ಹೇಳುದ. ಅಲ್ಲ. ಅರಸಿಲಾಲಿಸು ನಿನ್ನ ಹಾಸ್ಯವರಭಿನಯ.
ಆಲೋಚನೆ ಬೇಡ, ಹಾ ಕೊಲ್ಲಿಸ್ತೇನೆ ನಾನು. ನಿನ್ನ ಹಾಸ್ಯದ ಮಾತು ಬೇಡ, ಹಾ ಕೊಟ್ಟ ಮಾತಿನ ಪ್ರಕಾರವಾಗಿ ಹಾ 8 ದಿನದ ಒಳಗಾಗಿ ಕೊಲ್ಲುತ್ತೇನೆ. ಅಲ್ಲಿಗೆ ಹೋಗ್ತೇನೆ, ಹಾ ಆಮೇಲೆ ಕೊಲ್ಲಿಸ್ತೇನೆ. ಕೊಲ್ಲುತ್ತೇನೆ ಅಲ್ಲ ಇದು, ಹಾ. ಕೊಲ್ಲಿಸುತ್ತೇನೆ. ಹೌದು, ಅಂದ್ರೆ ಪರ್ಯಾಯವಾಗಿ ನಾನೇ ಮಾಡಿಸುದಲ್ವಾ, ಹೌದು. ಯಜಮಾನಿಕೆ ನನ್ನದೇ ಆದ್ರಿಂದ ನಾ ಮಾಡ್ತೇನೆ ಅಂತ ಹೇಳುದು ನಾನು. ಓ, ಹಾಗೆ ಕೆಲಸಕ್ಕೆ ಬೇರೆ ಜನ ಇದ್ದಾರೆ. ಹಾಗೆ ಅಲ್ವಾ? ಮೊದಲೆಲ್ಲ ನಾನೇ ಕೆಲಸ ಮಾಡೋದಾಗಿತ್ತು, ಹೌದು. ಈಗ ಆಗಲ್ಲ. ಈಗ ದೊಡ್ಡವರಾಗಿದ್ದೀರಿ. ನಾ ಕೆಲಸ ಮಾಡಿಸುದು. ಹೌದೇ? ಹಾ. ಅಂದ್ರೆ ಈಗ ಕೆಲಸಕ್ಕೆ ಯಾರು ಇಟ್ಕೊಂಡಿದ್ದೀರಿ? ಯಾರ್ಯಾರು ನಮ್ಮ ಜನ ಇದ್ದಾರೆ, ಹಾ ಪಾಂಡವರಿದ್ದಾರೆ, 5 ಎತ್ತಿ ಬಲಾಢ್ಯ ಭೀಮಸೇನ ಇದ್ದಾನೆ. ಹಾ ಆ ಭೀಮನ ಮೂಲಕವಾಗಿ ಹಾ ಮಾಗಧರನ್ನ ಕೊಲ್ಲಿಸ್ತೇನೆ. ಹಾ ತನ್ನ ಮೂಲಕವಾಗಿ 87 ಅರಸು ಮಕ್ಕಳನ್ನ ಸೆರೆಯಿಂದ ಬಿಡಿಸ್ತೇನೆ. ಹೇಗೆ? ಅದೆಲ್ಲ ನಿನ್ನ ಗಂಡ. ನೀವು ಆಲೋಚನೆ ಮಾಡಿ, ಏನು ಇದು ಸರಿಯಾ? ತಪ್ಪು ನೀವು ಇಷ್ಟು ಚಾಂಡ ಆದದ್ದು ಯಾವಾಗ ಅಂತ ನನಗೆ ಗೊತ್ತಾಗ್ಲಿಲ್ಲ. ಯಾಕೆ? ಬಾವಿಯ ಆಳ ಎಷ್ಟು ಅಂತ ನೋಡ್ಬೇಕು ಅಂತಾದ್ರೆ ಹಾ. ತಾನು ಹಿಡಿದು ನೋಡುವುದಲ್ಲ, ಹಾ. ಬೇರೆಯವರ ಮಕ್ಕಳನ್ನು ಹಿಡಿದುಕೊಂಡು ಬಾವಿ ಆಳ ನೋಡುವುದ. ಅಂದ್ರೆ ಹೋದ್ರೆ ಅವ್ರ ಮನೆ ಮಕ್ಕಳೇ ಹೋಗ್ಲಿ, ಅವರೇ ಹೋಗ್ಲಿತ್ತಲ್ವ ಇದು? ನಮ್ಮ ಮನೆಯ ಬಾವಿಯ ನೀರಿನ ಆಳ ನೋಡುವುದಕ್ಕೆ ನಾನು ಪಕ್ಕದ ಮನೆ ಮಕ್ಕಳೇ ಕೆಳಗಿಳಿಸ್ತೇನೆ. ಅದು ಯಾಕೆ ಹಾಗೆ? ಇಳಿಸುವಾಗ ಹಾ ಜುಟ್ಟು ಹಿಡ್ಕೊಂಡು ಇಳಿಸುವುದು. ಅದನ್ನ ಹಾಗೆ ಇಳಿಸುವುದಲ್ವಾ? ಅವನಿಗೆ ನೆಲ ಸಿಕ್ಕಿತ, ಹಾ ಕೈಕಾಲು ಬಡ್ಕೊಳ್ಳಿಲ್ವ, ಜುಟ್ಟು ಬಿಡುವುದು. ಹಾ ಅವನು ನೆಲ ಸಿಗದೆ ಕೈಕಾಲು ಬಡ್ಕೊಂಡು ಹಾ ಜುಟ್ಟು ಹಿಡಿದ ಮೇಲೆ ಎತ್ತುವುದು. ಅಂದ್ರೆ ಇಳಿಸುವುದು ನೀವೇ? ಎತ್ತು ನನಗೆ ಹಾ ಜಡೆ ಹಿಡಿದು ಮಾತ್ರ ಅಭ್ಯಾಸ ಇಲ್ಲ, ಜುಟ್ಟು ಹಿಡಿದು ಅಭ್ಯಾಸ ಉಂಟೇನೆ. ಹಾ, ಅದೆಲ್ಲ ಹೇಳ್ಬೇಡ ನೀನು. ಇಲ್ಲಿ 2 ಕಾರ್ಯ ಉಂಟು, ಹ್ಮ್ 1 ಕಲ್ಲು 2 ಹಣ್ಣು. 87 ಮಂದಿ ಅರಸು ಮಕ್ಕಳಿಗೆ ಕೊಟ್ಟಂತ ಆಶ್ವಾಸನೆ ಈಡೇರ್ತದೆ. ಜೊತೆಯಲ್ಲಿ ಧರ್ಮರಾಜನ ರಾಜಸೂಯಾಧ್ವರ ಆಗಬೇಕು ಅಂತಾದ್ರೆ ಹೆಸರೇ ರಾಜಸೂಯಾಧ್ವರ, ಉಳಿದ ರಾಜರು ಅಸೂಯೆ ಪಡುವಂತ ಯಾಗ ಅದು. ಹೌದು. ಹಾಗಾದ್ರೆ ಆ ಯಾಗಕ್ಕೆ ಮಾಗದ ನಂತರು ಬಿಡುವುದಿಲ್ಲ, ಹಾ ಅವರು ಅಡ್ಡಿ ಉಂಟು ಮಾಡಿಯೇ ಮಾಡ್ತಾರೆ. ಹೌದು. ಭೀಮನ ಮೂಲಕವಾಗಿ ಮಾಗದನ್ನು ಕೊಲ್ಲಿಸಿದರೆ ರಾಜಸೂಯಾಧ್ವರಕ್ಕೆ ನಿರಾತಂಕವಾಗ್ತದೆ. ಜೊತೆಯಲ್ಲಿ ಇವನು ಕೊಟ್ಟ ಮಾತು ಉಳಿತದೆ. ಹೇಗೆ ಗಂಡ? ಹ, 1 ಕಲ್ಲು 2 ಹಣ್ಣು, 2 ಕಡೆಗೂ ಕಾರ್ಯ ಆಗ್ತದೆ. ನಮ್ದೆಲ್ಲ ಹಾಗೆ. ಎಲೆ ನಿನ್ನ ಮಹಿಮೆಯ ನಿನ್ನ ಮಹಿಮೆಯ ನೆಲೆಯ ಬಲ್ಲವರಾರೋ ಜಗದಲ್ಲಿ. ಎಲೆ ಮುರಾಂತಕ ನಿನ್ನ ಮಹಿಮೆಯ ನಿನ್ನ ಮಹಿಮೆಯ ಮುರಾಂತಕ ನಿನ್ನ ಮಹಿಮೆಯ ನೆಲೆಯ ಬಲ್ಲವರಾರು ಜಗದಲ್ಲಿ. ಎಲೆ ಮುರಾಂತಕ ಎಲೆ ಮುರಾಂತಕ ಎಲೆ ಮುರಾಂತಕ ನಿನ್ನ ಮಹಿಮೆಯ ನಿನ್ನ ಮಹಿಮೆಯ ನೆಲೆಯ ಬಲ್ಲವರಾರೋ ನಿನ್ನ ಮಹಿಮೆಯ ನಿನ್ನ ಮಹಿಮೆಯ ನಿನ್ನ ಮಹಿಮೆಯ ನೆಲೆಯ ಬಲ್ಲವರಾರು ಜಗದಲ್ಲಿ. ನಿನ್ನ ಮಹಿಮೆಯ ನಿನ್ನ ಮಹಿಮೆಯ ನಿನ್ನ ಮಹಿಮೆಯ ನೆಲೆಯ ಬಲ್ಲವರ್ಯಾರು ಜಗದಲ್ಲಿ. ನೆಲೆಯ ಬಲ್ಲವರ್ಯಾರು ಜಗದಲ್ಲಿ. ನಿನ್ನ ಮಹಿಮೆಯ ನೆಲೆಯ ಬಲ್ಲವರಾರು ಜಗದಲ್ಲಿ. ಎಲೆ ಮುರಾಂತಕ ನಿನ್ನ ಮಹಿಮೆಯ ನಿನ್ನ ಮಹಿಮೆಯ ನಿನ್ನ ಮಹಿಮೆಯ
ಬಲ್ಲವರಾರು ಜಗದಲ್ಲಿ ಜಲಜ ಸಂಭವ ಸುರಪ ಮುಖ್ಯರು ತಿಳಿಯರೈಸಿ ಜಲಜ ಸಂಭವ ಸುರಪ ಮುಖ್ಯರು ತಿಳಿಯರೈಸೆ ಎಲೆ ಪುರತಕ ನಿನ್ನ ಮಹಿಮೆಯ ನೆಲೆಯ ಬಲ್ಲವರಾರು ಜಗದಲ್ಲಿ ಜಲಜ ಸಂಭವ ಸುರಪ ಮುಖ್ಯರು ತಿಳಿಯರೈಸೆ ಜಲಜ ಸಂಭವ ಸುರಪ ಮುಖ್ಯರು ತಿಳಿಯರೈಸೆ ಮಹಿಮೆಯ ತಿಳಿಯರೈಸೆ ತರಗಡತೈ ನೀನೋವ ರಕ್ಷಿಪುದೆಂಬುದರಿಯವು ಆವ ಪರಿಯಲಿ ಪಾಂಡವರನಿ ನೋವ ರಕ್ಷಿಪುದೆಂಬುದರಿಯಳು ನಾವೇ ಎಂದಳು ಸತ್ಯಭಾಮಾದೇವಿ ಕರ ಮುಗಿದು ನಾವೇ ಎಂದಳು ಸತ್ಯಭಾಮಾದೇವಿ ಕರ ಮುಗಿದು ಭಾಮಾದೇವಿ ಕರ ಮುಗಿದು ಭಾಮಾದೇವಿ ಕರ ಮುಗಿದು ನಾವೇ ಎಂದಳು
ನೆನೆಯ ಬಲ್ಲವರಾರು ಜಗದಲ್ಲಿ ಮಹಿಮೆಯ ತಿಳಿಯರೈತೆ ಮಹಿಮೆಯ ತಿಳಿಯರೈತೆ ಆ ಆ ಆ ಎಷ್ಟು ಬೇಗ ನಾನು ಮಾಡಿದ್ದೆಲ್ಲ ಮಾಡಿಬಿಟ್ಟೆ. ಅದು ಹಾಗೆ ಯಾವುದು ನೀವು ಮಾಡಿದ್ದನ್ನೇ ನಾವು ಮಾಡಬೇಕು. ನಾವು ಬೇರೆ ಮಾಡ್ಲಿಕ್ಕೆ ಹೋದ್ರೆ ಅದು ನಿಮ್ಮ ಹಾಗಾಗುವುದೂ ಇಲ್ಲ. ಉಸಿರು ಬಿಟ್ಕೊ. ನೀವು ಮಾಡಿದ್ದನ್ನು ಮಾತ್ರ ನಾವು ಮಾಡಿದ್ರೆ ನಿಮ್ಮೊಟ್ಟಿಗೆ ನಾವು ಕಾಣಿಸಿಕೊಂಡ ಹಾಗಾಗುವುದಿಲ್ವಾ? ಪ್ರಿಯೇ, ಹೂವಿನೊಟ್ಟಿಗೆ ದಳವು ದೇವರ ಮುಡಿ ಸೇರಿದ ಹಾಗೆ. ನನ್ನ ಪ್ರಿಯ ನೀನು. ಹೌದು. ನಾನು ಮಾಡಿದ ಬಾಲ್ಯ ಲೀಲೆಗಳನ್ನೆಲ್ಲ ತೋರಿಸಿಕೊಟ್ಟೆಯ ನೀನು. ಗೆಳೆಮುರ ಅಂತಕ ನಿನ್ನ ಮಹಿಮೆ ನೆಲೆಯಬಲ್ಲವರು ಯಾರೀ ಜಗದಿ. ಜಲದ ಸಂಭವ ಸುರಪ ಮುಖ್ಯರು ತಿಳಿಯರೈಸೆ. ಹೌದೇ? ನಾವೇನು ಸ್ವಾಮಿ, ಆ ಸಾಕ್ಷಾತ್ ಬ್ರಹ್ಮನೇ ಬಂದರು ಅಲ್ಲ, ಸುರಪಾದಿ ಮುಖ್ಯರು ಬಂದರು. ನಿಮ್ಮ ಮಹಿಮೆಯನ್ನ ಹಾಡಿ ಹೊಗಳುವುದಕ್ಕೆ ಸಾಧ್ಯವಿಲ್ಲವಂತೆ. ಹೆಚ್ಚೇಕೆ ಆದಿಶೇಷನ ಸಾಸಿರ ನಾಲಿಗೆಯಿಂದಲೂ ನಿಮ್ಮನ್ನು ಹೊಗಳುವುದಕ್ಕೆ ಆಗುವುದಿಲ್ಲವಂತೆ. ಮಯೂರಲ್ಲಿರುವಂತಹ ಸಾವಿರ ಕಣ್ಣುಗಳಿಂದಲೂ ನಿಮ್ಮ ಮಹಿಮೆಗಳನ್ನು ನೋಡುವುದಕ್ಕೆ ಸಾಕಾಗುವುದಿಲ್ಲವಂತೆ. ಅದಕ್ಕಾಗಿ ನನ್ನ ಅನಂತ ಅಂತ ಕರೆಯುವುದು. ಹೌದು, ಆದಿಯೂ ನೀವೇ, ಅಂತ್ಯವೂ ನೀವೇ, ವಿಷ್ಣು ಅನಾದಿ ನೀವು, ಎಲ್ಲವನ್ನ ವ್ಯಾಪಿಸಿದ್ದು ಎಂಬಂತ ಅರ್ಥದಲ್ಲಿ ಅಲ್ವಾ? ಬಿಡು ಪ್ರಿಯೆ, ನಾನು ಒಂದು ತಿಳ್ಕೊಂಡಿದ್ದಿತ್ತು. ಏನು? ಈ ಸೀರೆ ಒಳಗೆ ಓಡಾಡುವುದು ಕಾಲಾಡುವುದು ಕಷ್ಟ ಅಂತ ತಿಳ್ಕೊಂಡಿದ್ದೆ. ಯಾರು ನೀವ? ನೀವು ತಿಳ್ಕೊಂಡದ್ದ? ಇವತ್ತು ಸುಲಭ ಅಂತ ನನಗೆ ಗೊತ್ತಾಯ್ತು ನೀವು ಓಡಾಡುವಾಗ. ಸತ್ಯ ಹೇಳ್ಬೇಕ ಸ್ವಾಮಿ, ಹೀಗೆ ಓಡಾಡ್ಲಿಕ್ಕೂ ಒಂದು ಲೆಕ್ಕದಲ್ಲಿ ನೀವೇ ಕಲಿಸಿದವರು. ಹೌದಾ? ನೀವು ಈ ರೀತಿಯಲ್ಲಿ ಓಡಾಡಿದಷ್ಟು ನಾನು ಓಡಾಡಿದ್ದೇನಾ? ನಾನು ಚಂದ್ರವೇಳ ವಿಲಾಸ ಕಾಲದ ಸೀರೆ ಹುಟ್ಟಿದ್ದು ಉಂಟು ನಾನು, ಅಲ್ವಾ? ಮತ್ತೆ ಪೀತಾಂಬರಧಾರಿ ಮೊದಲೆಲ್ಲ ನೀವು ಹೀಗೆ ಸೀರೆ ಉಟ್ಕೊಂಡಿದ್ದದ್ದು, ಈಗ ಹೀಗೆ ಹುಟ್ಟಿದ್ದೀರ ಬಿಡಿ. ಬೇಕಾದ್ರೆ ಹಾಗೆ ಅಲ್ವಾ? ಯಾವ ಪ್ರಸಂಗಕ್ಕೆ ಹಾಗೆ ಅಂತ ಉಂಟು ನಮ್ದೆಲ್ಲ. ಅಲ್ವಾ? ಇರ್ಲಿ ಬಿಡು. ನಾಳೆಯ ದಿನ ಪಾಂಡವರಲ್ಲಿ ಸೇರಬೇಕು ನಾನು. ಹೌದು. ಭೀಮನನ್ನ ಕೂಡಿಕೊಂಡು ಮಗದಕ್ಕೆ ಹೋಗಿ ಮಾಗದನ್ನ ಕೊಲ್ಲಬೇಕು. ಹೌದಲ್ಲ? ಹೌದೌದು. ಯಾವ ಪರಿಯಲ್ಲಿ ಪಾಂಡು ಸುತ್ತರನ್ನ ಕಾಪಾಡುತ್ತೇನೋ ಏನಂದ್ರೆ ನಮಗೆ ಗೊತ್ತೇ ಇಲ್ಲ. ರಾಜಸೂಯಾದೂರವನ್ನು ಪೂರೈಸುತ್ತೇನು ಅದೆಲ್ಲವನ್ನು ನೀವು ನೋಡುವಂತೆ ನೋಡ್ಬೇಕು, ನಾನು ಮಾಡಿ ತೋರಿಸ್ತೇನೆ. ಹೌದಲ್ಲ? ರಾಜಸೂಯಾದೂರ ಪೂರ್ಣಾವತಿ ಕಾಲಕ್ಕೆ ನಿನ್ನನ್ನು ನಾನು ಕರ್ಕೊಂಡು ಹೋಗ್ತೇನೆ. ಕರ್ಕೊಂಡು ಹೋಗ್ಬೇಕು. ಮಾತಾಡ್ತಾ ಮಾತಾಡ್ತಾ ಬೆಳಗಾಗ್ತಾ ಬಂತಲೇ. ನಮ್ಮ ಮನೆಯಲ್ಲಿ ಆಗೋದೇ ಅಲ್ವಾ ಯಾವಾಗಲೂ? ಹೌದೇ? ತೊಂದ್ರೆ ಇಲ್ಲಪ್ಪ. ಆದ್ರೆ
ಇದ್ದ ಒಂದು ಜಾವು ಸಾಕು ಅಲ್ವಾ? ಅದಕ್ಕೋಸ್ಕರ ಬೇಕಾ? ಬನ್ನಿ ಹೀಗೆ. ಹಾಗಿದ್ರೆ ನಾಳೆ ಬೆಳಿಗ್ಗೆ ಪಾಂಡವರನ್ನು ಕಾಣುವುದಕ್ಕೆ ಹೋಗ್ತೇನೆ ನಾನು. ಬಾಯಿಗೆ